ವೆಲ್ಕಮ್ ಬ್ಯಾಕ್. ಓಕೆ, ನಿನ್ನೆವರೆಗೂ ಸುಮಾರು ಆಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಯಾವ್ದು ಡ್ರಾಪ್ ಡೌನ್ ಆಯಿತು. ಡ್ರಾಪ್ ಡೌನ್ ಆದಮೇಲೆ ಲೇಟೆಸ್ಟ್ ನಾವು ಎಲ್ಲಿ ನಿಲ್ಸಿದ್ವಿ? ಆಟೋ ಕಂಪ್ಲೀಟ್ ಟೆಕ್ಸ್ಟ್ ವ್ಯೂ ನಿಲ್ಸಿದ್ವಿ. ಆಟೋ ಕಂಪ್ಲೀಟ್ ಟೆಕ್ಸ್ಟ್ ವ್ಯೂನಲ್ಲಿ ಏನು ಸ್ಪೆಷಾಲಿಟಿ ಇತ್ತು? ಡ್ರಾಪ್ ಡೌನ್ ಲಿಸ್ಟಲ್ಲಿ ಮಲ್ಟಿಪಲ್ ಡೇಟಾಸ್ ಇರುತ್ತೆ. ಅದನ್ನ ನಾವು ಒಂದೊಂದನ್ನು ಸ್ಕ್ರಾಲ್ ಮಾಡಿ ತಗೋಬೇಕಾಗಿತ್ತು. ಬಟ್ ಇಲ್ಲಿ ನಾವು ಫಿಲ್ಟರ್ ಮಾಡಿ ತಗೊಂತಾ ಇದ್ವಿ. ನಾವು ಏನ್ ಟೈಪ್ ಮಾಡ್ತೀವಿ ಅದ್ರ ಮೇಲೆ ಡೇಟಾ ಬರೋದು, ಅದ್ರ ಮೇಲೆ ನಾವು ಡೇಟಾನ ತಗೊಂತಾ ಇದ್ವಿ. ಓಕೆ, ನೆಕ್ಸ್ಟ್ ಇವತ್ತು ಮೇನ್ ಆಕ್ಟಿವಿಟೀಸ್ ಹೋದ್ರೆ ಇಲ್ಲಿ ವ್ಯೂ ನಾವು ನೋಡ್ತಾ ಇದೀವಿ. ಓಕೆ, ಇವಾಗ ನೆಕ್ಸ್ಟ್ ಒಂದು ರೇಡಿಯೋ ಬಟನ್ ಅನ್ನು ನೋಡೋಣ. ಇವಾಗ ಎಕ್ಸಾಂಪಲ್ 2-3 ಆಪ್ಷನ್ಸ್ ಇರುತ್ತೆ, ಮೇಲ್ ಆರ್ ಫಿಮೇಲ್, ಅಥವಾ ಯಾವ್ದಾನ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡೋ ಆಪ್ಷನ್ ಇರುತ್ತೆ. ಆ ತರ ಕೇಸಲ್ಲಿ ನಾವು ಈ ರೇಡಿಯೋ ಬಟನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಇದು ಟಾಗಲ್ ಆಗುತ್ತೆ. ನಾವು ಯಾವ್ದನ್ನ ಒಂದ್ ಸೆಲೆಕ್ಟ್ ಮಾಡಿದ್ಮೇಲೆ ಸೆಲೆಕ್ಟ್ ಆಗಿರೋದನ್ನ ಅನ್ಚೆಕ್ ಮಾಡುತ್ತೆ, ಬೇರೆ ಹೊಸದಾಗಿ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದನ್ನ ರೇಡಿಯೋ ಬಟನ್ ಅಂತ ನಾವು ಕರಿತೀವಿ. ರೇಡಿಯೋ ಬಟನ್ ನ ನಾವು ಅದೇ ಹೇಳಿದ್ನಲ್ಲ, ಇವಾಗ ಎಕ್ಸಾಂಪಲ್ ಜೆಂಡರ್ ಯೂಸ್ ಮಾಡುವಾಗ ಅಥವಾ SR ನೋ ಯೂಸ್ ಮಾಡುವಾಗ, ಸೊ ಈ ತರ ಕೇಸ್ಗಳಲ್ಲಿ ನಾವು ರೇಡಿಯೋ ಬಟನ್ ನ ಯೂಸ್ ಮಾಡ್ತೀವಿ. ಯಾವ್ದನ್ನ ಒಂದ್ ಆಪ್ಷನ್ ಮಾತ್ರ ಸೆಲೆಕ್ಟ್ ಮಾಡಕ್ ಸಾಧ್ಯತೆ ಇರುತ್ತೆ. ಅದನ್ನು ಇದೇ ಪೇಜ್ ಅಲ್ಲೇ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಪೇಜ್ ನ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಎಲ್ಲಿ ತಗೊಳ್ಳೋಣ ನಾವು? ಬಟನ್ ಇದ್ರ ಮೇಲೆ ತಗೊಳ್ಳೋಣ. ಒಂದು ರೇಡಿಯೋ ಬಟನ್ ನ ಇಲ್ಲಿ ನಾವು ಆಡ್ ಮಾಡೋಣ. ಕೋಡಿಂಗ್ ತಗೊಂಡ್ಬಿಡ್ತೀನಿ ನಾನು. ಒಂದು ರೇಡಿಯೋ ಬಟನ್ ನಾವು ಆಡ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಗ್ರೂಪ್ ಮಾಡಬೇಕು. ರೇಡಿಯೋ ಬಟನ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಬೇಕು. ರೀಸನ್ ಏನಂದ್ರೆ ನಾವು ಒಂದೇ ಪೇಜ್ ಅಲ್ಲಿ ನಾವು ಮಲ್ಟಿಪಲ್ ಸೆಟ್ ಆಫ್ ರೇಡಿಯೋ ಬಟನ್ಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಇವಾಗ ಏನಾಗುತ್ತೆ, ಟಾಗಲ್ ಆಗ್ಬೇಕು. ಇವಾಗ 2 ರೇಡಿಯೋ ಬಟನ್ ಇದೆ, ಮೇಲ್ ಅಂಡ್ ಫಿಮೇಲ್ ಅಂತ. ಮೇಲ್ ಅಂಡ್ ಫಿಮೇಲ್ ಅಂತ 2 ರೇಡಿಯೋ ಬಟನ್ಸ್ ಇದಾವೆ. 2 ಬಟನ್ ಮಧ್ಯೆ ಟಾಗಲ್ ಆಗ್ಬೇಕು. ನಾ ಇನ್ನೊಂದು ಸೆಟ್ ಆಫ್ ರೇಡಿಯೋ ಬಟನ್ ಕೊಟ್ಟಿದ್ದೀನಿ. ಅಲ್ಲಿ ಬಂದು ಏನು SR ನೋ ಅಂತ ಒಂದು ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನನ್ಗೆ ಎಸ್ ಮತ್ತೆ ನೋ ಮಧ್ಯ ಮಾತ್ರ ಟಾಗಲ್ ಆಗ್ಬೇಕು. ಇಲ್ಲಿರೋ 2 ರೇಡಿಯೋ ಬಟನ್ ಮೇಲ್ ಅಂಡ್ ಫಿಮೇಲ್ ಮಧ್ಯ ಮಾತ್ರ ಟಾಗಲ್ ಆಗ್ಬೇಕು. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಾವು ಅದನ್ನ ಒಂದು ಸೆಟ್ ಅಂತ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇಂಡಿವಿಜುವಲ್ ಆಗಿದ್ದಾಗ ಏನಾಗುತ್ತೆ, ಅದನ್ನ ನಾವು ಯಾವ್ದ್ರ ಮಧ್ಯ ಟಾಗಲ್ ಆಗ್ಬೇಕು, ಇಲ್ಲಾಂದ್ರೆ 4 ಒಂದೇ ಗ್ರೂಪ್ ಆಗ್ಬಿಟ್ರೆ, ಇವಾಗ ಮೇಲ್ ಫಿಮೇಲ್ ನೋ ಇದ್ರ ಮಧ್ಯೆ ನಾವು ಯಾವ್ದನ್ನ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡೋ ತರ ಆಗ್ಬಿಡುತ್ತೆ ಅವಾಗ. ಸೊ ಅವಾಗ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ, ಒಂದು ರೇಡಿಯೋ ಬಟನ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ರೆ, ಆ ಗ್ರೂಪ್ ಅಂಡರ್ ಅಲ್ಲಿ ಇರೋದು ಅದ್ರ ಎಷ್ಟು ರೇಡಿಯೋ ಬಟನ್ ಇದೆಯೋ ಅದ್ರಲ್ಲಿ ಮಾತ್ರ ಟಾಗಲ್ ಆಗುತ್ತೆ. ಅದು ಬೇರೆದಕ್ಕೆ ಎಫೆಕ್ಟ್ ಆಗಲ್ಲ. ಸೊ ನೆಕ್ಸ್ಟ್ SR ನೋ ಅಂತ ಏನಿದೆ, ಅವೆರಡರ ಮಧ್ಯ ಮಾತ್ರ ಟಾಗಲ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಟಾಗಲ್ ಮಾಡಿದ್ದು ಈ ಗ್ರೂಪ್ ಎಫೆಕ್ಟ್ ಆಗಲ್ಲ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ರೇಡಿಯೋ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ರೇಡಿಯೋ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊಂಡು, ರೇಡಿಯೋ ಗ್ರೂಪ್ ಅಲ್ಲಿ ಅದಕ್ಕೊಂದು ID ಅಗೈನ್, ಯಾಕೆಂದ್ರೆ ನಾವು ಅದಕ್ಕೆ ಪ್ರೋಗ್ರಾಮಿಂಗ್ ಬರೀತಾ ಇರೋದ್ರಿಂದ ಈ ನಾವು ಯಾವ್ದನ್ನ ಪ್ರೋಗ್ರಾಮ್ ಅಲ್ಲಿ ಮೆನ್ಷನ್ ಮಾಡಲ್ವೋ, ಅದನ್ನ ಆಕ್ಟಿವಿಟಿ ಕನ್ಸಿಡರ್ ಮಾಡಲ್ವೋ, ಅದಕ್ಕೆ ID ಇಲ್ಲ ಅಂದ್ರೆ ನಡೆಯುತ್ತೆ. ಯಾವ್ದನ್ನ ನಾವು ಆಕ್ಟಿವಿಟಿ ಕನ್ಸಿಡರ್ ಮಾಡ್ತೀವೋ, ಅದನ್ನ ಕಾಲ್ ಮಾಡಿ ಅದಕ್ಕೊಂದು ವ್ಯಾಲ್ಯೂ ಕೊಡ್ತೀವೋ, ಅದಕ್ಕೆ ಮಸ್ಟ್ ಅಂಡ್ ಶುಡ್ ID ನಾವು ಕೊಡ್ಲೇಬೇಕಾಗತ್ತೆ. ಇದಕ್ಕೆ ರೇಡಿಯೋ ಗ್ರೂಪ್ ಅಂತಾನೆ ಕೊಡೋಣ. ಇದೇನು ರೇಡಿಯೋ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ರೇಡಿಯೋ ಗ್ರೂಪ್ ಅಂತಾನೆ ಇರ್ಲಿ. ಇವಾಗ ಇದ್ರ ಮಧ್ಯದಲ್ಲಿ ನಾವು ರೇಡಿಯೋ ಬಟನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಒಂದು ರೇಡಿಯೋ ಬಟನ್ ಆಯ್ತು. ಅಂದ್ರೆ ಅಗೈನ್ ರೇಡಿಯೋ ಬಟನ್ ಅಂದ್ರೆ ಅದಕ್ಕೆ ID ಕೊಟ್ಟಿನಿ, 2 ತಗೋಣ, ಮೇಲ್ ಅಂಡ್ ಫಿಮೇಲ್ ಅಂತ. ಇದಕ್ಕೆ ID ಮೇಲ್, ಇದಕ್ಕೆ M ಅಂತ ತಗೋಣ. ಇನ್ನೊಂದು ಸೇಮ್ ಅದನ್ನೇ ಕಾಪಿ ಮಾಡೋಣ, ಇದಕ್ಕೆ F ಅಂತ ಕೊಡೋಣ, ಅಂದ್ರೆ ಫಿಮೇಲ್. ಓಕೆ, 2 ರೇಡಿಯೋ ಬಟನ್ ತಗೊಂಡ್ವಿ. ಒಂದಕ್ಕೆ ಮೇಲ್ ಅಂತ ಕೊಟ್ವಿ, ಇನ್ನೊಂದಕ್ಕೆ ಫಿಮೇಲ್ ಅಂತ ಕೊಟ್ವಿ. ಸೊ 2ರಲ್ಲಿ ಒಂದು ಯಾವ್ದನ್ನ ಅವರು ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಇರುತ್ತೆ. ಇವಾಗ
ಸೊ ನಾನು ತಿರ್ಗಿ ಡಿಸೈನ್ ಪಾರ್ಟ್ನೆಲ್ಲ ರ್ಯಾಪ್ ಕಂಟೆಂಟ್ ಅದೆಲ್ಲ ಹೇಳೋ ನೆಸಿಟಿ ಇಲ್ಲ ಅನ್ಸುತ್ತೆ. ಆಲ್ರೆಡಿ ಸುಮಾರು ಕಡೆ ಇವಾಗಲೇ ಯೂಸ್ ಮಾಡ್ಬಿಟ್ಟಿದೀವಿ. ಹಂಗಾಗಿ ಅವೆಲ್ಲ ಕಾಮನ್ ಏನೆ. ನಂಗೆ ಹಾರಿಜಾಂಟಲ್ ಅಲೈನ್, ವರ್ಟಿಕಲ್ ಅಲೈನ್ ಅಥವಾ ಟೆಕ್ಸ್ಟ್ ಸೈಜು ಅವೆಲ್ಲ ಕಾಮನ್. ಅದನ್ನ ನಾನು ಇಲ್ಲಿ ಯಾವ್ದನ್ನು ಯೂಸ್ ಮಾಡಕ್ ಹೋಗಿಲ್ಲ. ಜಸ್ಟ್ ಮೇಲ್ ಅಂಡ್ ಫಿಮೇಲ್ ಮಾತ್ರ ಯೂಸ್ ಮಾಡ್ಕೊಂಡಿದೀನಿ ರೇಡಿಯೋ ಬಟನ್ ಅಂತ. ಓಕೆ, ನೆಕ್ಸ್ಟ್ ಇದು ಎಲ್ಲಿ ವರ್ಕ್ ಆಗುತ್ತೆ? ಡಿಸೈನ್ ಆಯ್ತು, ಇದು XML ಅಲ್ಲಿ ಡಿಸೈನ್ ಆಯ್ತು. ನಾವು ಇದಕ್ಕೆ ಏನೇ ಆಕ್ಟಿವಿಟಿ ಕೊಟ್ರು ಇದು ಎಲ್ಲಿ ವರ್ಕ್ ಆಗುತ್ತೆ? ನಮ್ಗೆ ಜಾವಾ ಕೋಡ್ ಅಲ್ಲಿ ಬರಿಬೇಕು. ಓಕೆ, ಜಾವಾ ಕೋಡ್ ಹೋದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು. ಏನತ್ತು ರೇಡಿಯೋ ಗ್ರೂಪ್ RG. ನೆಕ್ಸ್ಟ್ ರೇಡಿಯೋ ಬಟನ್. ರೇಡಿಯೋ ಬಟನ್ ಏನ್ ಕೊಡೋಣ? R1 R2 ಅಥವಾ ಮೇಲ್ ಫಿಮೇಲ್ ಅಂತಾನೆ ಕೊಡೋಣ. RB ಮೇಲ್, RB ಫಿಮೇಲ್. ಓಕೆ, RB ಮೇಲ್, RB ಫಿಮೇಲ್ ಅಂತ ಕೊಟ್ವಿ. ಇಲ್ಲಿ ಅದನ್ನ ಹೀಗೆ ID ಜೊತೆ ಲಿಂಕ್ ಮಾಡಬೇಕು. RG ರೇಡಿಯೋ ಗ್ರೂಪ್ ಓಕೆ. ನೆಕ್ಸ್ಟ್ ರೇಡಿಯೋ ಬಟನ್ಗೆ ರೇಡಿಯೋ ಬಟನ್ ಮೇಲ್ ಈಕ್ವಲ್ಸ್ ಅದೇನದು? ರೇಡಿಯೋ ಬಟನ್ ಅದು ಫೈಂಡ್ ವ್ಯೂ ಬೈ ID ID ಬಂದು ಮೇಲ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಸೇಮ್ ಇನ್ನೊಂದು ರೇಡಿಯೋ ಬಟನ್ ಇದೆ, ರೇಡಿಯೋ ಬಟನ್ ಫಿಮೇಲ್. ಅದ್ರ ID ಏನ್ ಕೊಟ್ಟಿದ್ವಿ? F ಅಂತ ಕೊಟ್ಟಿದ್ವಿ. ಓಕೆ, ರೇಡಿಯೋ ಗ್ರೂಪ್ ಡಿಕ್ಲೇರ್ ಮಾಡಿದ್ವಿ, ರೇಡಿಯೋ ಬಟನ್ ಮೇಲ್, ರೇಡಿಯೋ ಬಟನ್ ಫಿಮೇಲ್ ಅಂತ ಡಿಕ್ಲೇರ್ ಮಾಡಿದ್ವಿ. ಇವಾಗ ನಾವು ಈ ಕೋಡ್ನ ಎಲ್ಲಿ ಬರೆಯೋಣ? ಯಾವ್ದು ಫ್ರೀ ಇದೆ? ಓಕೆ, ಈ ಬಟನ್ ಇತ್ತಲ್ಲ, ಆಡ್ ಟು ಡಿಜಿಟ್ ಅಂತ ಇತ್ತಲ್ಲ, ಅದಕ್ಕೆ ಬರೆಯೋಣ. ಅಲ್ಲಿ ಟೆಕ್ಸ್ಟ್ ನ ಚೇಂಜ್ ಮಾಡೋಣ. ಆಡ್ ಟು ಬಟನ್ಸ್ ಅಂತ ಇರೋದನ್ನ ತೆಗೆದ್ಬಿಟ್ಟು ಜೆಂಡರ್, ಡಿಸ್ಪ್ಲೇ ಜೆಂಡರ್. ಓಕೆ, ಡಿಸ್ಪ್ಲೇ ಜೆಂಡರ್ ಅಂತ ಕೊಡೋಣ ಇದಕ್ಕೆ. ಓಕೆ, ಇವಾಗ ಈ ಬಟನ್ ಕ್ಲಿಕ್ಗೆ ನಾವು ಕೋಡ್ ಬರಿಬೇಕು. ಆ ಬಟನ್ ಎಲ್ಲಿತ್ತು? ಶೋ ಅನ್ನೋ ಬಟನ್ ತಾನೇ ಅದನ್ನ ನಾವು ಕಾಲ್ ಮಾಡಿದ್ದು. ಇದ್ರ ಹೆಸರೇನು? ID ಬಂದು ಬಟನ್ BTN ಯಾವ್ದಕ್ ಮಾಡಿದ್ವಿ? ಶೋ ಅನ್ನೋ ಬಟನ್ಗೆ ಸೆಟ್ ಮಾಡಿದ್ವಿ. ಶೋಗೆ ಆನ್ ಕ್ಲಿಕ್ ಲಿಸ್ನರ್ ಹಳೆ ಕೋಡ್ ನ ಹೈಡ್ ಮಾಡಿದೀನಿ. ಹೊಸ ಕೋಡ್ ಬರೆಯೋಣ ಇವಾಗ. ಓಕೆ ಓಕೆ, if radio button mail dot is checked. ಓಕೆ, ರೇಡಿಯೋ ಬಟನ್ ಮೇಲ್ ಚೆಕ್ ಆಗಿದ್ರೆ ಏನ್ ಮಾಡಬೇಕು ಅಂತ. ನೆಕ್ಸ್ಟ್ ಎಲ್ಸ್
ಎಲ್ಸ್ ಅಂದ್ರೆ ಅದ್ರ ಅರ್ಥ ಇಂಡೈರೆಕ್ಟ್ ಆಗಿ ಫಿಮೇಲ್ ಬಟನ್ ಚೆಕ್ ಆಗಿದೆ ಅಂತಾನೆ. ಅದನ್ನ ಚೆಕ್ ಮಾಡಿದ ತಕ್ಷಣ ಇದು ಅನ್ಚೆಕ್ ಆಗುತ್ತಲ್ಲ. ಇಲ್ಲೇನ್ ಬರೆಯೋಣ, ಔಟ್ಪುಟ್ ಅನ್ನಲ್ಲಿ ಎಡಿಟ್ ಟೆಕ್ಸ್ಟ್ ವ್ಯೂ ಇತ್ತಲ್ಲ, ಅದಕ್ಕೆ ಔಟ್ಪುಟ್ ಡಾಟ್ ಸೆಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಮೇಲ್ ಎಲ್ಸ್ ಫಿಮೇಲ್. ಓಕೆ, ಏನಂತ ಬರೆದ್ವಿ, ಚೆಕ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಚೆಕ್ ಮಾಡುತ್ತೆ, ರೇಡಿಯೋ ಬಟನ್ ಮೇಲ್ ಚೆಕ್ ಆಗಿ ಈಸ್ ಚೆಕ್ ಅಂದ್ರೆ ಅದೇನ ಚೆಕ್ ಆಗಿದ್ರೆ ಅಂದ್ರೆ ಸೆಲೆಕ್ಟ್ ಆಗಿದ್ರೆ ಮೇಲ್ ಅಂತ ಡಿಸ್ಪ್ಲೇ ಕೊಡು, ಇಲ್ಲ ಅಂದ್ರೆ ಫಿಮೇಲ್ ಅಂತ ಕೊಡು. ಓಕೆ, ಇವಾಗ ಇದನ್ನ ರನ್ ಮಾಡೋಣ. ಓಕೆ, ಇನ್ಸ್ಟಾಲ್ ಆಯ್ತು. ಈ ವ್ಯೂ ಸ್ಟಾಪ್ ಮಾಡಿ. ಇನ್ನೊಂದು ವ್ಯೂ ಹೋಗೋಣ, ಮೊಬೈಲ್ ವ್ಯೂಗೆ. ಓಕೆ, ಓಕೆ, ಇಲ್ಲಿ ಆ ರೇಡಿಯೋ ಬಟನ್ ಎಲ್ಲ ಬಂದಿದೆ. ಸೊ ನಾವ್ ಇವಾಗ ಏನ್ ಮಾಡ್ತೀವಿ, ಮೇಲ್ ಅಂತ ಸೆಲೆಕ್ಟ್ ಮಾಡಿ ಡಿಸ್ಪ್ಲೇ ಜೆಂಡರ್ ಕ್ಲಿಕ್ ಮಾಡಿದ ತಕ್ಷಣ ನಾವಿಲ್ಲಿ ಮೇಲ್ ಅಂತ ಬಂತು. ಫಿಮೇಲ್ ಸೆಲೆಕ್ಟ್ ಮಾಡಿದ್ರೆ ಫಿಮೇಲ್ ಅಂತ ಚೇಂಜ್ ಆಯ್ತು. ಓಕೆ, ಓಕೆ, ಬಟ್ ನಮ್ಗೆ ಇಲ್ಲೊಂದು ಚಾಲೆಂಜ್ ಇದೆ ಕೋಡಿಂಗ್ ಸೈಡ್ ಅಲ್ಲಿ. ಒಂದ್ ಸೆಕೆಂಡ್, ಇಲ್ಲಿ ಈ ಸ್ಕ್ರೀನ್ ನ ಕ್ಲೋಸ್ ಮಾಡ್ತೀನಿ. ಓಕೆ, ಇವಾಗ ನಮ್ಗೆ ಇಲ್ಲೊಂದು ಚಾಲೆಂಜ್ ಬರುತ್ತೆ. ಏನಂತ ಅಂದ್ರೆ ನಮ್ಗೆ ಎರಡೇ ರೇಡಿಯೋ ಬಟನ್ ಇದೆ ಇಲ್ಲಿ. ಎಷ್ಟು? ಎರಡೇ ರೇಡಿಯೋ ಬಟನ್ ಇದೆ, ಮೇಲ್ ಅಂಡ್ ಫಿಮೇಲ್ ಅಂತ. ನಮ್ಗೆ ಚಾಲೆಂಜ್ ಅನಿಸ್ತಾ ಇಲ್ಲ. ಇಫ್ ಎಲ್ಸ್ ಅಂತ ಹಾಕ್ಬಿಟ್ವಿ, ಇಫ್ ಮತ್ತೆ ಎಲ್ಸ್ ಅಂತ ಹಾಕಿದ್ವಿ, ಕೋಡ್ ಬರೆದ್ಬಿಟ್ವಿ. ಎಕ್ಸಾಂಪಲ್ ತಗೋಣ, ಒಂದು 20 ರೇಡಿಯೋ ಬಟನ್ ಇದೆ. 20 ರೇಡಿಯೋ ಬಟನ್ ಇದೆ, 20 ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಬೇಕು. ಅವಾಗ 20ಕ್ಕೂ ನಾನು ಇಫ್ ಎಲ್ಸ್ ಅಂತ ಎಲ್ಸ್ ಇಫ್ ಎಲ್ಸ್ ಅಂತ ಹಾಕೊಂಡು ಹೋಗೋದು ಲಾಜಿಕ್ ಅನ್ಸತ್ತಾ? ಬರೀಬಹುದು ಹತ್ರ ಕೋಡು, ಬರೀಬಾರ್ದು ಅಂತ ಏನಿಲ್ಲ. ಬಟ್ ಆಸ್ ಅ ಪ್ರೊಫೆಷನಲ್ ನಾನು ಎಷ್ಟು ಉದ್ದ ಕೋಡ್ ಬರ್ದಿರ್ತೀನಿ ಅದಕ್ಕೆ. ಇಫ್ ಎಲ್ಸ್ ಅಂತ ಒಂದು 20 ಸತಿ ಅದನ್ನ ರಿಪೀಟ್ ಮಾಡಿರ್ತೀನಿ. 20 ಸತಿ ಅದನ್ನ ನಾನು ಕೋಡ್ ಚೇಂಜ್ ಅದು ಚೆಕ್ ಮಾಡಬೇಕು. ಸೊ ಚೆಕ್ ಮಾಡೋವಾಗ ಏನಾಗುತ್ತೆ, ನಾವು ಕೋಡ್ ಬರೆಯೋ ರೀತಿ ನೋಡಿದಾಗ ಫಸ್ಟ್ ಎತ್ಕೊಂತ ಅಲ್ಲಿ ಕೋಡ್ ಬರೆಯೋದ್ರಲ್ಲಿ ಟೈಮ್ ವೇಸ್ಟ್ ಆಯ್ತು. ಎರಡನೇದು, ಅದು ಪ್ರೋಸೆಸ್ ಮಾಡುವಾಗ ಓಕೆ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಪ್ರೋಸೆಸ್ ಮಾಡ್ಬೋದು, ಬಟ್ ಟೈಮ್ ಡಿಲೇ ಅನ್ನೋದು ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಅದು ಮೈಕ್ರೋ ಸೆಕೆಂಡ್ಸ್ ಇದ್ರು ನಮ್ಗೆ ಅದು ಪ್ರೋಸೆಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಇನ್ ಕೇಸ್ 20ನೇದು ಅಥವಾ 200 ಇತ್ತು ಅಂತ ಇಟ್ಕೊಳ್ರಿ, 200 ರೇಡಿಯೋ ಬಟನ್ ಯೂಸ್ ಮಾಡೋದು ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. ನಮ್ಗೆ ಅಂದ್ರೆ ಸುಮ್ಮನೆ ಒಂದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಅರ್ಥ ಆಗಕ್ಕೋಸ್ಕರ ಒಂದಕ್ಕೆ 1 ಸೆಕೆಂಡ್ ತಗೊಳತ್ತೆ ಅಂತ ಇಟ್ಕೊಳ್ರಿ. 1 ಸೆಕೆಂಡ್ ತಗೊಳಲ್ಲ, 1 ಸೆಕೆಂಡ್ ತಗೊಳತ್ತೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಒಂದು ಕೋಡ್ ಫಸ್ಟ್ ಕೋಡ್ ನ ರನ್ ಮಾಡಿದಾಗ 1 ಸೆಕೆಂಡ್ ಆಯ್ತು. ಕೇಸ್ ಏನ್ ಬಂತು, ಇಫ್ ಕೇಸ್ ಅಲ್ಲಿ ನೋ ಬಂತು. ನೆಕ್ಸ್ಟ್ ಎಲ್ಸ್ ಇಫ್ ಅಂದ್ರೆ ಎರಡನೇ ಚೆಕ್ ಆಗಿದೆಯಾ ಚೆಕ್ ಮಾಡುತ್ತೆ, ಇಲ್ಲ
ಮೂರನೇ ಚೆಕ್. ಒಟ್ಟು 20ನೇ ಕೇಸ್ನ ಚೆಕ್ ಮಾಡಕ್ಕೆ ಎಷ್ಟೊತ್ತಾಯ್ತು? 20 ಸೆಕೆಂಡ್ ಟೈಮ್ ತಿಂತದು. 20 ಸೆಕೆಂಡ್ ಅಲ್ಲ, ಮಿಲಿ ಸೆಕೆಂಡ್ಸ್ ಅಲ್ಲಿ ಆಗುತ್ತೆ, ಬಟ್ ನನ್ನ ನಮ್ಗೆ ಅರ್ಥ ಆಗಕ್ಕೆ. ಸೊ ಅದನ್ನ ಹೆಂಗ್ ನಾವು ಟೈಮ್ ನ ರೆಡ್ಯೂಸ್ ಮಾಡ್ಬೋದು? ನಮ್ಮ ಅಪ್ಲಿಕೇಶನ್ ಎಷ್ಟು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ನಾವು ಬರ್ದಿರೋ ಕೋಡ್ ಮೇಲೆ ಹೋಗುತ್ತೆ. ಔಟ್ಪುಟ್ ನ ತರಿಸೋದು ಪ್ರಾಬ್ಲಮೇ ಅಲ್ಲ. ನಾವು 100 ತರ ಕೋಡ್ ಬರೆದು ಔಟ್ಪುಟ್ ತರಿಸ್ಬಿಡ್ಬೋದು. ಡಿಸ್ಪ್ಲೇನಲ್ಲಿ ಔಟ್ಪುಟ್ ಬರಬೇಕು, ಯೂಸರ್ಗೆ ಡಿಸ್ಪ್ಲೇ ಔಟ್ಪುಟ್ ಬರ್ತಾ ಇದೆ. ಬಟ್ ನಮ್ಮ ಕೋಡ್ ಎಷ್ಟು ಪರ್ಫೆಕ್ಟ್ ಇದೆ ಅಂತ ಡಿಪೆಂಡ್ ಆಗೋದು ನಾವು ಅದನ್ನ ಎಷ್ಟು ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋ ಹಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ. ಓಕೆ, ಇವಾಗ ಇದನ್ನ ನಾವು ಹೆಂಗ್ ಇಂಪ್ರೂವ್ ಮಾಡ್ಬೋದು? ಇದನ್ನ ಹೆಂಗ್ ಇಂಪ್ರೂವ್ ಮಾಡ್ಬೋದು ಅಂತಂದ್ರೆ, ಒಂದು ಮೆಥಡ್ ತಗೊಳ್ಳೋಣ. ಇನ್ನೊಂದು ಮೆಥಡ್ ಸ್ವಲ್ಪ ನಮ್ಗೆ ಅದನ್ನ ಈಸಿ ಅನ್ಸೋಂತ ಮೆಥಡ್. ಒಂದೇ ಕೋಡ್ ರನ್ ಆಗ್ಬೇಕು, ಬಟ್ ಯಾವ್ದೊಂದು ಸೆಲೆಕ್ಟ್ ಆಗಿದೆ ಅಂತ ಅದನ್ನ ಹೇಳ್ಬಿಡ್ಬೇಕು ನಮ್ಗೆ. ಓಕೆ, ಸೊ ಏನ್ ಸೆಲೆಕ್ಟ್ ಆಗಿದೆ ಅಂತ ನಮ್ಗೆ ಹೇಳ್ಬಿಡ್ಬೇಕು. ಒಂದೇ ಕೋಡ್ ರನ್ ಆಗ್ಬೇಕು. 20 ಕೋಡು ಅಥವಾ ಎಷ್ಟು ಏನದು ರೇಡಿಯೋ ಬಟನ್ಸ್ ಇದೆ ಅಷ್ಟನ್ನು ಚೆಕ್ ಮಾಡ್ಬಿಟ್ಟು ನನ್ಗೆ ಹೇಳಕ್ಕಿಂತ ಒಂದ್ ಕೋಡ್ ರನ್ ಆಗಿ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ನಾವು ರೇಡಿಯೋ ಗ್ರೂಪ್ ಆಲ್ರೆಡಿ ಡಿಕ್ಲೇರ್ ಮಾಡಿದೀವಿ ಮೇಲ್ಗಡೆ, ಬೇಡ ಮೇಲೆ ಡಿಕ್ಲೇರ್ ಮಾಡಿದ್ವಿ. ಸೊ ಇದು ನೆಸೆಸಿಟಿ ಇಲ್ಲ, ರೇಡಿಯೋ ಗ್ರೂಪ್ ನ ಮೇಲ್ಗಡೆ ಡಿಕ್ಲೇರ್ ಮಾಡಿದೀನಿ ನಾನು. ಓಕೆ, ಇಷ್ಟು ಕೋಡ್ ಹಾಕಿವಲ್ಲ. ಒಂದ್ ಇಂಟ್ ಐ ಅಂತ ಡಿಕ್ಲೇರ್ ಮಾಡ್ಕೊಂತೀನಿ. ಇಂಟ್ ಐ ಇಸ್ ಈಕ್ವಲ್ ಟು ಆರ್ ಜಿ ಅಂದ್ರೆ ಏನು, ರೇಡಿಯೋ ಗ್ರೂಪ್ ಮೇಲ್ಗಡೆ ಡಿಕ್ಲೇರ್ ಮಾಡಿದ್ವಲ್ಲ. ಗೆಟ್ ಚೆಕ್ ರೇಡಿಯೋ ಬಟನ್ ಐ ಡಿ ಅಂದ್ರೆ ಯಾವ ಬಟನ್ ಚೆಕ್ ಆಗಿದೆಯೋ, ಸೊ ಚೆಕ್ ಆಗಿರೋದು ಒಂದೇ ಇರುತ್ತೆ. ರೇಡಿಯೋ ಬಟನ್ ಅಲ್ಲಿ ಯಾವತ್ತೂ ಒಂದೇ ಐ ಡಿ ಚೆಕ್ ಆಗಿರುತ್ತೆ. ಸೊ ಚೆಕ್ ಆಗಿರೋದು ಏನಿರುತ್ತೆ, ಸ್ಟೇಟಸ್ ಚೆಕ್ ಅಂತಾನೆ ಇರುತ್ತೆ. ಸೊ ಇನ್ನೆಲ್ಲದು ಅನ್ಚೆಕ್. ಒಂದನ್ನು ನಾವು ಸರ್ಚ್ ಮಾಡ್ತಾ ಇದೀವಿ ಅಷ್ಟೇ. ಯಾವ್ಯಾವ ಚೆಕ್ ಆಗಿಲ್ಲ ಅಂತ ನಾವು ಸರ್ಚೇ ಮಾಡ್ತಾ ಇಲ್ಲ ಇವಾಗ. ಸೊ ಯಾವ್ದು ಚೆಕ್ ಆಗಿದೆ, ಚೆಕ್ ಆಗಿರೋದು ಒಂದೇ ಒಂದು ಐ ಡಿ. ಯಾವ್ದು ಚೆಕ್ ಆಗಿದೆ ನೋಡು ಅಂತ ಕೊಡ್ತಾ ಇದೀವಿ. ಆವಾಗ ಏನಾಗುತ್ತೆ, ರೇಡಿಯೋ ಬಟನ್ ಆರ್ ಬಿ ಅಂತ ಒಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಆರ್ ಬಿ ಅಂತ ಇನ್ನೊಂದು ರೇಡಿಯೋ ಬಟನ್ ಆರ್ ಬಿಗೆ ಒಂದು ವ್ಯಾಲ್ಯೂ ಕೊಡೋಣ. ಏನಂತ ನಾವು XML ಇಂದ ತಗೊಂತಾ ಇಲ್ಲ, ಇಲ್ಲೊಂದು ರೇಡಿಯೋ ಬಟನ್ ಅಂತ ಡಿಕ್ಲೇರ್ ಮಾಡ್ತಾ ಇದೀವಿ ಆರ್ ಬಿ ಅಂತ. ಮೇಲ್ಗಡೆ ಏನ್ ಮಾಡಿದ್ವಿ, ಆ ರೇಡಿಯೋ ಬಟನ್ ಮೇಲ್, ರೇಡಿಯೋ ಬಟನ್ ಫಿಮೇಲ್ ಅಂತ ತಗೊಂಡ್ವಲ್ಲ, ಅಲ್ಲಿ ಫಿಸಿಕಲಿ ನಾವು ವಿಸಿಬಲ್ ಇತ್ತು ರೇಡಿಯೋ ಬಟನ್. ಇಲ್ಲಿ ವರ್ಚುವಲಿ ನಾವು ಒಂದು ಆರ್ ಬಿ ಅಂತ ಕ್ರಿಯೇಟ್ ಮಾಡ್ಕೊತಾ ಇದೀವಿ. ರೇಡಿಯೋ ಬಟನ್, ಯಾವ ರೇಡಿಯೋ ಬಟನ್ ಇದು, ಆರ್ ಜಿ ಅಂದ್ರೆ ರೇಡಿಯೋ ಗ್ರೂಪ್ ಅಲ್ಲಿ ಫೈಂಡ್ ವ್ಯೂ ಬೈ ಐ ಡಿ. ಫೈಂಡ್ ವ್ಯೂ ಬೈ ಐ ಡಿನ ನಾವು XML ಲಿಂಕ್ ಮಾಡ್ತಾ ಇಲ್ಲ. ರೇಡಿಯೋ ಗ್ರೂಪ್ ಅಲ್ಲಿ ಯಾವ ಐ ಡಿ ಲಿಂಕ್ ಆಗಿದೆ ಆ ಐ ಡಿ ಬ್ರಾಕೆಟ್ ಅಲ್ಲಿ ಏನ್ ಹಾಕಿದೀವಿ, ರೆಫರೆನ್ಸ್ ಅದ್ರದ್ದು ಐ ಅಂತ ಹಾಕಿದೀವಿ. ಐ ಅಂದ್ರೆ ಏನಂತ ಇಲ್ಲಿ ಲಿಂಕ್ ಕೊಟ್ಟಿದೀವಿ ನಾವು, ಯಾವ ರೇಡಿಯೋ ಬಟನ್ ಚೆಕ್ ಆಗಿದೆ ಅದು ಐಡಿನ ಐಗೆ ಡಿಫೈನ್ ಮಾಡಿದೀವಿ. ಸೊ ಇವಾಗ ಏನ್ ಮಾಡುತ್ತೆ, ಯಾವ್ದು ಚೆಕ್ ಆಗಿದೆಯೋ ಆ ಐಡಿ ಮಾತ್ರ ಪಿಕ್ ಮಾಡುತ್ತೆ. ಪಿಕ್ ಮಾಡಿದ್ಮೇಲೆ ನಾನು ಏನ್ ಮಾಡ್ತೀನಿ, ಔಟ್ಪುಟ್ ಡಾಟ್ ಸೆಟ್ ಟೆಕ್ಸ್ಟ್, ಅಗೇನ್ ಸೇಮ್ ಕೋಡ್, ಸೆಟ್ ಟೆಕ್ಸ್ಟ್. ಔಟ್ಪುಟ್ ಡಾಟ್ ಸೆಟ್ ಟೆಕ್ಸ್ಟ್ ಇಸ್ ಈಕ್ವಲ್ ಟು ಆರ್ ಬಿ ಅಂದ್ರೆ ಏನು, ರೇಡಿಯೋ ಬಟನ್ ಅಂತ ಒಂದು ವರ್ಚುವಲ್ ರೇಡಿಯೋ ಬಟನ್ ನಾವು ಏನಿಲ್ಲ ಕ್ರಿಯೇಟ್ ಮಾಡ್ಕೊಂಡ್ವಿ, ಅದಕ್ಕೆ ಡಾಟ್ ಗೆಟ್ ಟೆಕ್ಸ್ಟ್. ನಾವಲ್ಲಿ ಏನ್ ಮಾಡಿದೀವಿ, ಯಾವ ಐಡಿಗಳಿಗೆ ಅದಕ್ಕೊಂದು ಟೆಕ್ಸ್ಟ್ ಕೊಟ್ಟಿದೀವಿ, ಮೇಲ್ ಫಿಮೇಲ್ ಅಂತ. ಸೊ ಅದಕ್ಕೊಂದು ಟೆಕ್ಸ್ಟ್ ವ್ಯಾಲ್ಯೂ ಇದೆ. ಆ ಟೆಕ್ಸ್ಟ್ ವ್ಯಾಲ್ಯೂ ತಗೋ ಅಂತ ಡೈರೆಕ್ಟ್ ಆಗಿ ಡಿಕ್ಲೇರ್ ಮಾಡ್ಬಿಡ್ತಾ ಇದೀವಿ. ಸೊ ಇವಾಗ ಏನಾಗುತ್ತೆ, ಎಷ್ಟರ ರೇಡಿಯೋ ಬಟನ್ಸ್ ಇರ್ಲಿ ಅಲ್ಲಿಂದ ನಮ್ಗೆ ಅದು ಎಫೆಕ್ಟೇ ಆಗಲ್ಲ. ಚೆಕ್ ಆಗಿಲ್ದೇ ಇರೋದೆಲ್ಲ ಇಗ್ನೋರ್ ಆಗಿರುತ್ತೆ. ಡೈರೆಕ್ಟ್ ಆಗಿ ಫಸ್ಟ್ ಯಾವ್ದ್ರ ಮೇಲೆ ಲ್ಯಾಂಡ್ ಆಗುತ್ತೆ, ಯಾವ ರೇಡಿಯೋ ಬಟನ್ ಚೆಕ್ ಆಗಿದೆ ಆ ರೇಡಿಯೋ ಬಟನ್ ಮೇಲೆ ಲ್ಯಾಂಡ್ ಆಗುತ್ತೆ. ಅದ್ರದ್ದು ಟೆಕ್ಸ್ಟ್ ವ್ಯಾಲ್ಯೂ ಏನಿದೆ ಆ ಟೆಕ್ಸ್ಟ್ ವ್ಯಾಲ್ಯೂ ತಗೊಂಡು ನಮ್ಗೆ ಔಟ್ಪುಟ್ ಕೊಡೋದು. ಸೊ ಇವಾಗ ಅದನ್ನ ರನ್ ಮಾಡಿದ್ರೆ ನಾವು ಓಕೆ, ತುಂಬಾ ಫಾಸ್ಟ್ ಇದೆ. ಓಕೆ, ಸೇಮ್ ಆಕ್ಟಿವಿಟಿ ಇವಾಗ
ಮೇಲ್ ಅಂಡ್ ಫಿಮೇಲ್. ಸೊ ಗೊತ್ತಾಯ್ತಲ್ಲ, ಅದ್ರ ಟೆಕ್ಸ್ಟ್ ವ್ಯಾಲ್ಯೂ ಏನಿದೆ ಡೈರೆಕ್ಟ್ ಆಗಿ ನಮಗೆ ಫೆಚ್ ಮಾಡ್ಕೊಡುತ್ತೆ. ಸೊ ಇದೇ ತರ ನಾವು ಆದಷ್ಟು ಕೋಡಿಂಗ್ ಬರೆಯುವಾಗ ನಮ್ ಕೋಡ್ ಕ್ವಾಲಿಟಿ ಎಲ್ಲಿ ತೋರಿಸ್ತೀವಿ ಅಂತ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡೋ ಹಂಗೆ ಮಾಡಿರ್ತೀವಿ ಅದನ್ನ ಜಸ್ಟ್ ನಾವೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇದನ್ನ ಯಾವ ತರ ಬರೀಬಹುದು, ಇಫ್ ಎಲ್ಸ್ ಹಾಕ್ತಾ ಕೂತ್ರೆ ಎಲ್ಲ ಕಡೆ ಸ್ವಲ್ಪ ಪ್ರೋಗ್ರಾಮಿಂಗ್ ಡ್ರ್ಯಾಗ್ ಆಗುತ್ತೆ, ಜೊತೆಗೆ ಕೋಡಿಂಗ್ ತುಂಬಾ ಬರಿಬೇಕಾಗತ್ತೆ. ಇವಾಗ ಸಡನ್ ಆಗಿ ಯಾವ್ದೋ ಒಂದು ಐಡಿ ಬೇಡ ಬೇಡ ಅಂತ ತೆಗೆದ್ಬಿಟ್ರು, ಈ ಐಡಿ ನನಗೆ ಬೇಡ, ಇವಾಗ 1 2 3 4 5 6 7 8 9 10 ಹಂಗೆ ಒಂದು 200 ತನಕ ಆಯ್ತು, ಮಧ್ಯದಲ್ಲಿ ಒಂದು ಐಡಿ ತೆಗೆದ್ರು. ಸೊ ಎಲ್ಲದಕ್ಕೂ ಎಫೆಕ್ಟ್ ಆಗತ್ತಲ್ಲ, ನಾನು ಎಲ್ಲದನ್ನು ಚೇಂಜ್ ಮಾಡ್ಕೋಬೇಕು ಅವಾಗ. ಇವಾಗ ಇಲ್ಲಿ ನನ್ಗೆ ಅದ್ರದ್ದು ಎಫೆಕ್ಟೇ ಬೀಳಲ್ಲ. ಯಾಕೆ ಅಂತಂದ್ರೆ ನಾನು ಅದನ್ನ ರೇಡಿಯೋ ಬಟನ್ ಐಡಿ ಮೇಲೆ ನಾನು ಡಿಪೆಂಡ್ ಆಗ್ತಾ ಇಲ್ಲ, ಯಾವ್ದು ಚೆಕ್ ಆಗಿದೆ ಅದನ್ನ ಮಾತ್ರ ನೋಡು ಅಂತ ನಾನು ಹೇಳಿ ಡೈರೆಕ್ಟ್ ಆಗಿ ಡಿಕ್ಲರೇಷನ್ ಕೊಡ್ತಾ ಇದ್ದೀನಿ. ಓಕೆ, ಕೋಡ್ ಹೋಗೋಣ ಇವಾಗ. ಓಕೆ, ಗೊತ್ತಾಯ್ತಲ್ಲ ಇದ್ರದ್ದು. ಯಾರನ್ನ ಕ್ಲಾರಿಟಿ ಬೇಕಾ ಇಲ್ಲಿ ಇಷ್ಟರಲ್ಲಿ? ಇದ್ರಲ್ಲಿ ಯಾರನ್ನ ಕ್ಲಾರಿಟಿ ಬೇಕಾಗಿತ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇವಾಗ ನೆನ್ನೆ ಲಾಗಿನ್ ಕೋಡ್ ಒಂದು ಬರದ್ವಿ. ಎಲ್ಲಿ ಬರದ್ವಿ? ಇಲ್ಲಿ ಲಾಗಿನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಇದ್ರೆ. ಓಕೆ, ಪಾಸ್ವರ್ಡ್ ಇದ್ರೆ ಏನ್ ಬಂತು? ಲಾಗಿನ್ ಸಕ್ಸಸ್ ಮತ್ತೆ ಲಾಗಿನ್ ಫೇಲ್ಡ್ ಅಂತ ಬಂತು. ಓಕೆ, ಲಾಗಿನ್ ಸಕ್ಸಸ್ ಆಯ್ತು, ಲಾಗಿನ್ ಫೇಲ್ಡ್ ಅಂತ ಎರಡರಲ್ಲಿ ಒಂದು ತೋರಿಸ್ತು. ಬಟ್ ನೆಕ್ಸ್ಟ್ ಪೇಜ್ ಹೋಗ್ಬೇಕು ನಾನು. ಲಾಗಿನ್ ಆದ್ರೆ ಒಂದು ಪೇಜ್ ಹೋಗ್ಬೇಕು. ಸೊ ಅದನ್ನ ಹೆಂಗ್ ಮಾಡೋದು? ಒಂದು ಪೇಜ್ ಇಂದ ಇನ್ನೊಂದು ಪೇಜ್ಗೆ ಲಿಂಕ್ ಮಾಡ್ಕೋಬೇಕು ಇವಾಗ ನಾನು. ಸೊ ಅದನ್ನ ಹೆಂಗ್ ಮಾಡೋದು ಅಂತ ನೋಡಕ್ ಮುಂಚೆ ನಮ್ಗೆ ಇಲ್ಲಿ ಈ ಇದ್ರಲ್ಲಿ ಇನ್ನ ಒಂದು ಪೇಜ್ ಬೇಕು ನಮ್ಗೆ. ಸೊ ಪೇಜ್ ನ ಏನಂತೀವಿ? ಆಕ್ಟಿವಿಟಿ. ಒಂದೊಂದ್ರಲ್ಲಿ ಒಂದೊಂದ್ ತರ ಕರಿತೀವಿ. ಫಾರ್ಮ್ ಅಂತೀವಿ, ಪೇಜ್ ಅಂತೀವಿ, ಆಕ್ಟಿವಿಟಿ. ಆತರ ಆಂಡ್ರಾಯ್ಡ್ ಅಲ್ಲಿ ನಾವು ಆಕ್ಟಿವಿಟಿ ಅಂತ ಕರಿತೀವಿ. ಸೊ ನನ್ಗೆ ಇನ್ನ ಒಂದು ಆಕ್ಟಿವಿಟಿ ಬೇಕು ಇವಾಗ. ಇಲ್ಲಿ ಏನ್ ಮಾಡೋಣ? ಇಲ್ಲಿ ಹೊಸ ಆಕ್ಟಿವಿಟಿ ಆಡ್ ಮಾಡೋದು ಹೆಂಗೆ? ಆಪ್ ಅಂತ ಇದೆಯಲ್ಲ, ಇಲ್ಲಿ ಆಪ್ ಹೋದ್ರೆ ನ್ಯೂ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಹಿಂಗೆ ಕೆಳಗ್ ಬಂದ್ರೆ ಇಲ್ಲಿ ಆಕ್ಟಿವಿಟಿ ಅಂತ ಇದೆ. ಆಕ್ಟಿವಿಟಿಲಿ ನಿಮ್ ರೈಟ್ ಸೈಡ್ ಸುಮಾರು ಇದೆ, ನ್ಯಾವಿಗೇಷನ್ ಡ್ರಾರ್ ಆಕ್ಟಿವಿಟಿ ಇದೇ ತರ. ಅದಿರ್ಲಿ, ಮುಂದೆ ಹೋಗೋಣ. ಇವಾಗ ಡೈರೆಕ್ಟ್ ಆಗಿ ನಾವು ಯಾವ್ದನ್ನ ಬೇರೆ ಆಕ್ಟಿವಿಟಿಗೆ ಹೋದ್ರೆ ಸ್ವಲ್ಪ ಕೆಲವು ಫೀಲ್ಡ್ಸ್ ನಾವ್ ಇನ್ನ ನೋಡೇ ಇಲ್ಲ. ಆ ಫೀಲ್ಡ್ಸ್ ಎಲ್ಲ ಅಲ್ಲಿ ಬಂದ್ಬಿಟ್ರೆ ನಮ್ಗೆ ಅದನ್ನ ಕನ್ಫ್ಯೂಷನ್ ಆಗುತ್ತೆ, ಅದನ್ನ ಯಾಕೆ ಆತರ ಬರ್ದಿದ್ದಾರೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಲಾಗಿನ್ ಆಕ್ಟಿವಿಟಿ ಬೇಡ, ಆದಷ್ಟು ನಾವು ಫ್ರಮ್ ಸ್ಕ್ರಾಚ್ ಮಾಡೋದು ಆಲ್ವೇಸ್ ಇಟ್ಸ್ ಬೆಟರ್. ಯಾಕೆಂದ್ರೆ ಅಲ್ಲಿ ಏನೋ ಒಂದು ಕೋಡ್ ಇರುತ್ತೆ, ನಮ್ಗೆ ಅದು ಅರ್ಥ ಆಗದೆ ಇರೋದು, ನಾವೇ ಬರ್ದಿರೋ ಕೋಡು ನಾವೇ ಏನ್ ಬೇಕು ಅಂತ ಡಿಸೈನ್ ಮಾಡ್ಕೊಂಡಿದ್ದಾಗ ಅದ್ರ ಮೇಲೆ ನಮ್ಗೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಅದನ್ನ ನಾವೇನು ಮಾಡಿದೀವಿ ಅಂತ. ಸೊ ಹಂಗಾಗಿ ಎಂಟಿ ಆಕ್ಟಿವಿಟಿಗೆ ಹೋಗೋಣ. ಎಂಟಿ ಆಕ್ಟಿವಿಟಿಗೆ ಹೋದ್ರೆ ಸೊ ನಂಗೆ ಪ್ಲೇನ್ ಪೇಪರ್ ಕೊಡ್ತಾರೆ ಅಷ್ಟೇ. ಪ್ಲೇನ್ ಪೇಪರ್ ಅಲ್ಲಿ ನಾನು ಹೆಂಗ್ ಬೇಕು, ನನಗೆ ಹೆಂಗ್ ಬೇಕು ಹಂಗ್ ನಾನು ಡಿಸೈನ್ ಮಾಡ್ಕೊಂಡು. ಓಕೆ, ಇಲ್ಲೊಂಚೂರು ಈ ಪಾರ್ಟ್ ಅಲ್ಲಿ ನಾವು ಡಿಸೈನ್ಗೆ ಪ್ರಾಮಿನೆನ್ಸ್ ಕೊಡೋಣ ಒಂಚೂರು. ಎಂಟಿ ಆಕ್ಟಿವಿಟಿ. ಆಕ್ಟಿವಿಟಿಗೆ ನನಗೆ ಒಂದು ನೇಮ್ ಕೊಡಬೇಕು. ನೇಮ್ ಏನಂತ ಕೊಡೋಣ? ಆಕ್ಟಿವಿಟಿ ಅನ್ನೋದು ಕಾಮನ್ ಇದ್ದೇ ಇರುತ್ತೆ. ಮೇನ್ ಆಕ್ಟಿವಿಟಿ ಅಂತ ಫಸ್ಟ್ ಬಂತು. ನಾನು ಇಲ್ಲಿ ಏನಂತ ಕೊಡೋಣ? ಲ್ಯಾಂಡಿಂಗ್ ಪೇಜ್ ಅಂತ ಕೊಡೋಣವಾ, ಅಥವಾ ಹೋಮ್ ಪೇಜ್ ಅಂತ ಕೊಡೋಣ. ಸಿಂಗಲ್ ಲ್ಯಾಂಡಿಂಗ್ ಪೇಜ್ ಇರೋದನ್ನ ಹೋಮ್ ಆಕ್ಟಿವಿಟಿ ಅಂತ. ಅಂದ್ರೆ ಅದು ಹೋಮ್ ಪೇಜ್, ಲಾಗಿನ್ ಆದ್ಮೇಲೆ ಬರೋ ಹೋಮ್ ಪೇಜ್ ಅದು. ಓಕೆ, ಇವಾಗ ಏನ್ ಮಾಡ್ತೀನಿ ನಾನು? ಅಗೇನ್ ಇದೆಲ್ಲ ಹೇಳಿ ನಿನ್ಗೆ ಅಂತ ಜಾವಾದಲ್ಲೇ ಇರ್ಲಿ, ಇದು ಮೇನ್ ಅಂಡರ್ ಮೇನ್ ಅಲ್ಲೇ ಬರಲಿ. ಫಿನಿಶ್ ಕೊಟ್ಟಿದ ತಕ್ಷಣ ಫ್ಯೂ ಸೆಕೆಂಡ್ಸ್, ಫ್ಯೂ ಮಿನಿಟ್ಸ್, ಸಮಟೈಮ್ಸ್ ಫ್ಯೂ ಅವರ್ಸ್ ಸಿಸ್ಟಮ್
ತುಂಬಾ ಒಳ್ಳೆ ಕಾನ್ಫಿಗರೇಷನ್ ಇದೆ ಫ್ಯೂ ಅವರ್ಸ್ ಅಂತ ಇಟ್ಕೊಳ್ರಿ. ತುಂಬಾ ಒಳ್ಳೆ ಕಾನ್ಫಿಗರೇಷನ್ ಅಂತ ಅಂದ್ರೆ ಹೇಳಿದ್ನಲ್ಲ, 4 2GB ರ್ಯಾಮ್ ಈ ತರ ಎಲ್ಲ ಇದ್ರೆ ಓಕೆ. ಆಯ್ತು, ಪೇಜ್ ಕ್ರಿಯೇಟ್ ಆಯ್ತು. ಏನಂತ ಬಂತು? ಹೋಮ್ ಆಕ್ಟಿವಿಟಿ. ನಮ್ಗೆ ಇಲ್ಲೊಂದು ತಿರ್ಗಾ ಒಂದು ಎಂಟಿ ಆಕ್ಟಿವಿಟಿ ಸಿಕ್ತು. ಎಂಟಿ ಆಕ್ಟಿವಿಟಿ ಸಿಕ್ಕಿದಾಗ ಯಾವ ಲೇಔಟ್ ಇದೆ? ಕನ್ಸ್ಟೆಂಟ್ ಲೇಔಟ್ ಇದೆ. ನನಗೆ ಕನ್ಸ್ಟೆಂಟ್ ಲೇಔಟ್ ಬೇಡ, ಯಾಕೆಂದ್ರೆ ಅದು ನಾನು ಹೆಂಗ್ ಬೇಕು ಹಂಗೆ ಡ್ರಾಪ್ ಮಾಡಿ ಇಟ್ಕೊಳ್ಳೋದು. ನನ್ ಕನ್ಸ್ಟೆಂಟ್ ಲೇಔಟ್ ಬರುತ್ತೆ. ನಾನು ಆತರ ತಗೊಂತಾ ಇಲ್ಲ ಇವಾಗ. ನನ್ಗೆ ಡಿಸೈನ್ಗೆ ನನ್ಗೊಂದು ಐಡಿಯಾ ಇದೆ ಎಲ್ಲಿ ಯಾವ ಬ್ಲಾಕ್ ಬರಬೇಕು ಅಂತ. ಸೊ ಹಂಗಾಗಿ ನಾನು ಏನ್ ಮಾಡ್ತಾ ಇದೀನಿ, ಕನ್ಸ್ಟೆಂಟ್ ಲೇಔಟ್ ನ ಫುಲ್. ಮತ್ತೆ ಇಲ್ಲಿ ತೆಗಿಬೇಕಾದ್ರೆ ನೀವು ಇದನ್ನ ಉಳಿಸ್ಕೊಂಡು ಬರೀ ಕನ್ಸ್ಟೆಂಟ್ ಲೇಔಟ್ ನ ಎಡಿಟ್ ಮಾಡಿದ್ರೆ ಆಗಲ್ಲ. ಇದಿಷ್ಟನ್ನು ತೆಗಿಬೇಕು ನೀವು, ಇದಿಷ್ಟನ್ನು ತೆಗಿಬೇಕು. ಸೊ ಅಲ್ಲಿ ನೀವು ಮೇಲ್ಗಡೆ ರಿಸ್ಕ್ ತಗೊಳ್ಳೋದು ಬದಲು ಒಂದ್ ಕೆಲಸ ಮಾಡ್ರಿ, ಕೆಳಗಡೆ ಇಷ್ಟನ್ನು ತೆಗೆದ್ಬಿಟ್ಟು ಇಲ್ಲಿವರೆಗೂ ಸ್ಲಾಶ್ ತನಕ ರಿಲೇಟಿವ್ ಲೇಔಟ್. ಓಕೆ, ನೀವು ರಿಲೇಟಿವ್ ಲೇಔಟ್ ಒಳಗೆ ಏನು ಬರೆದ್ರು ಯಾವ ತರ ಲೇಔಟ್ ಬೇಕಾದ್ರೂ ನೀವು ಮಾಡ್ಕೊಳಕ್ಕೆ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ. ಸೊ ಅಲ್ಲಿ ರಿಲೇಟಿವ್ ಲೇಔಟ್ ಅಲ್ಲಿ ಫಸ್ಟ್ ಬರೆಯೋ ಕೋಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಪೇರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಂಗಾಗಿ ಕಂಪ್ಲೀಟ್ ಪೇರೆಂಟ್ ಸ್ಕ್ರೀನ್ ಏನಿದೆ ಅದು ನಿಮ್ಗೆ ಆಕ್ಸೆಸ್ ಇರುತ್ತೆ. ಓಕೆ, ಕನ್ಸ್ಟೆಂಟ್ ಲೇಔಟ್ ನೀವು ಎಲ್ಲಿ ಎಳೆದ್ ಬಿಟ್ಟಿರ್ತೀರೋ ಅದನ್ನ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಫಸ್ಟ್ ರೆಫರೆನ್ಸ್ ಕೊಟ್ಟಿಲ್ದೇ ಇರೋದು ಫಸ್ಟ್ ರೆಫರೆನ್ಸ್ ಆಗಿ ಉಳ್ಕೊಂಡಿರುತ್ತೆ. ಅದ್ರ ಮೇಲೆ ನೀವು ಅಥವಾ ಫ್ರೇಮ್ ಅಲೈನ್ ಟಾಪ್ ಅದೆಲ್ಲ ಕಂಪಲ್ಸರಿ ಕೊಡ್ಬೇಕಾಗಿರುತ್ತೆ. ಸೊ ಹಂಗಾಗಿ ಇವಾಗ ಏನ್ ಮಾಡಿದೆ, ನಾನು ರಿಲೇಟಿವ್ ಲೇಔಟ್ ಅಂತ ತಗೊಂಡೆ. ರಿಲೇಟಿವ್ ಲೇಔಟ್ ತಗೊಂಡಾಗ ಅದ್ರ ಒಳಗೆ ಇವಾಗ ನನ್ಗೆ ಯಾವ ಲೇಔಟ್ ಬೇಕು ನಾನು ಡಿಸೈನ್ ಮಾಡ್ಕೊಂತೀನಿ. ಇಲ್ಲಿ ರೈಟ್ ಸೈಡ್ ನೋಡ್ರಿ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಫುಲ್ ಸ್ಕ್ರೀನ್ ನನಗೆ ಫ್ಲೆಕ್ಸಿಬಲ್ ಆಗಿ ಸಿಕ್ಕಿದೆ. ಓಕೆ, ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಲೀನಿಯರ್ ಲೇಔಟ್ ನ ಡ್ರಾ ಮಾಡ್ತೀನಿ. ವ್ರಾಪ್ ಕಂಟೆಂಟ್ ಅಲ್ಲ, ಕಂಪ್ಲೀಟ್ ಸ್ಕ್ರೀನ್ಗೆ ಒಂದು ಲೀನಿಯರ್ ಲೇಔಟ್, ಕಂಪ್ಲೀಟ್ ಸ್ಕ್ರೀನ್ಗೆ. ಓಕೆ, ಸೊ ಮ್ಯಾಚ್ ಪೇರೆಂಟ್ ಅಂತ ಮಾಡಿದೆ. ಲೀನಿಯರ್ ಲೇಔಟ್ ಅಲ್ಲಿ ಕಂಪಲ್ಸರಿ ಏನು? ಓರಿಯಂಟೇಶನ್ ಕೊಡ್ಲಿಲ್ಲ ಅಂದ್ರೆ ರಾಂಗ್ ಬರುತ್ತೆ. ಸೊ ವರ್ಟಿಕಲ್ ಆಯ್ತು. ಇದು ಹೆಂಗ್ ಬಂತು ಅಂತ ತಲೆ ಕೆಡ್ಸ್ಕೊಬೇಡ್ರಿ. ಜಸ್ಟ್ ನಾನು ಇಲ್ಲಿವರೆಗೂ ಬಂದಿರತ್ತಲ್ಲ, ನಾನು ಗ್ರೇಟರ್ ದೆನ್ ಸಿಂಬಲ್ ಕೊಟ್ರೆ ವಿತ್ ಏರಿಯಾ ಅದು ಡಿಕ್ಲೇರ್ ಮಾಡುತ್ತೆ ಇಷ್ಟ ಏರಿಯಾಗೆ ಅಂತ. ಸೊ ಇವಾಗ ನನ್ಗೆ ಏನಾಯ್ತು, ಒಂದು ಲೀನಿಯರ್ ಲೇಔಟ್, ವರ್ಟಿಕಲ್ ಲೀನಿಯರ್ ಲೇಔಟ್ ಫುಲ್ ಸ್ಕ್ರೀನ್ಗೆ ಡಿಸೈನ್ ಮಾಡ್ಕೊಂಡೆ. ಓಕೆ, ಇವಾಗ ನಾನು ಲ್ಯಾಂಡಿಂಗ್ ಪೇಜ್ ಅಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ನನ್ಗೆ ಹೆಂಗ್ ಬೇಕು, ವೆಲ್ಕಮ್ ಮೆಸೇಜ್ ಹಾಕೋಣ. ಇಲ್ಲಿ ನಾವು ಒಂದು ವೆಲ್ಕಮ್ ಮೆಸೇಜ್ ಹಾಕೋಣ. ವೆಲ್ಕಮ್ ಮೆಸೇಜ್ ಹೆಂಗ್ ಹಾಕೋಣ? ಓಕೆ, ವೆಲ್ಕಮ್ ಟು ಹೋಮ್ ಪೇಜ್. ಓಕೆ, ವೆಲ್ಕಮ್ ಟು ಹೋಮ್ ಪೇಜ್. ಸೊ ಈ ಪೇಜ್ ಇದು ಹೋಮ್ ಪೇಜ್ ಅಂತ ಐಡೆಂಟಿಫೈ ಮಾಡಕ್ಕೆ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಕೋಡ್ ಎಲ್ಲಿ ಬರಿಬೇಕು? ಮೇನ್ ಪೇಜ್ ಅಲ್ಲಿ, ಮೇನ್ ಆಕ್ಟಿವಿಟಿ ಬರಿಬೇಕು. ಇಲ್ಲಿ ಲಾಗಿನ್ ಸಕ್ಸಸ್ ಆಗಿದ ತಕ್ಷಣ ಏನ್ ಮಾಡ್ತೀನಿ, ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ 1234. ಯೂಸರ್ ನೇಮ್ ಅಡ್ಮಿನ್, ಪಾಸ್ವರ್ಡ್ 1234 ಇದ್ರೆ ಅದು ಸಕ್ಸಸ್ ಅಂತ ತಗೊಳತ್ತೆ. ಸಕ್ಸಸ್ ಅಂತ ತಗೊಂಡ್ಮೇಲೆ ಲಾಗಿನ್ ಪೇಜ್ಗೆ ಹೆಸರು ಚೇಂಜ್ ಮಾಡಿದೀವಲ್ಲ, ಅಲ್ಲಿ ಲಾಗಿನ್ ಬಟನ್ಗೆ ಇಲ್ಲ, ಲಾಗಿನ್ ಅಂತಾನೆ ಇದೆ. ಓಕೆ,
ಪೇಜ್ಗೆ ಹೋಗ್ಬೇಕಾದ್ರೆ ನಾವು ಕೋಡ್ ನ ಇಂಟೆಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಂಟೆಂಟ್ ಇಲ್ಲಿ ಇದು ಏನಕ್ಕೆ ತೋರಿಸ್ತಿದೆ ಅಂದ್ರೆ ಯಾವ ಪೇಜ್ ಇಂದ ಅನ್ನೋದನ್ನ ಮೊದಲು ಮೆನ್ಷನ್ ಮಾಡ್ತೀವಿ. ಮೈನ್ ಆಕ್ಟಿವಿಟಿ ಯಾವ ಪೇಜ್ಗೆ ಹೋಗ್ಬೇಕು? ಹೋಮ್ ಆಕ್ಟಿವಿಟಿಗೆ ಹೋಗ್ಬೇಕು. ಓಕೆ, ಏನ್ ಕೋಡ್ ಬರ್ದಿ ನಾನು? ಮೈನ್ ಆಕ್ಟಿವಿಟಿಯಿಂದ ಹೋಮ್ ಆಕ್ಟಿವಿಟಿಗೆ ಹೋಗುವ. ಸೊ ಇಂಟೆಂಟ್, ಒಂದು ಇಂಟೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಇದು ದಿಸ್ ಅಂದ್ರೆ ಈ ಪೇಜು, ಕ್ಲಾಸ್ ಅಂದ್ರೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿರೋದು ಯಾವುದು? ಇಲ್ಲಿರೋದೆಲ್ಲ ಕ್ಲಾಸ್, ಇದು ಜಾವಾದಲ್ಲಿ ಇರೋದೆಲ್ಲ. ಆ ಹೋಮ್ ಆಕ್ಟಿವಿಟಿಗೆ ಜಂಪ್ ಆಗುವಂತ. ಸೊ ಸ್ಟಾರ್ಟ್ ಆಕ್ಟಿವಿಟಿ ಇಂಟೆಂಟ್, ಈ ಇಂಟೆಂಟ್ ನ ಸ್ಟಾರ್ಟ್ ಮಾಡು ಅಂತ ಕೊಟ್ಟಿವಿ. ಓಕೆ, ಇಂಟೆಂಟ್ ನ ಸ್ಟಾರ್ಟ್ ಮಾಡೋದು. ಇಂಟೆಂಟ್ ಅಂದ್ರೆ ಏನು? ಈ ಪೇಜ್ ಇಂದ ಈ ಪೇಜ್ ಹೋಗು ಅನ್ನೋದು ಬರ್ದೀನಿ. ಅದನ್ನ ಸ್ಟಾರ್ಟ್ ಅಂತ ಕೊಡ್ತಾ ಇದೀನಿ. ಯಾವಾಗ ಲಾಗಿನ್ ಸಕ್ಸಸ್ ಇದ್ರೆ ಮಾತ್ರ. ಫಸ್ಟ್ ಅದು ನಮ್ಗೆ ಕಾಣಿಸೋದೇ ಇಲ್ವಲ್ಲ, ಹಂಗಾಗಿ ಟೋಸ್ಟ್ ಹಾಕೋಣ. ಇಂಟೆಂಟ್ ಕ್ಲಾಸ್ ಇದೆಯಾ ಅಲ್ಲಿ? ಯಾವುದು ಇಂಟೆಂಟ್ ಕ್ಲಾಸ್ ಇದೆಯಾ ಅಲ್ಲಿ? ಇಂಟೆಂಟ್ ಅಲ್ಲ, ಹೋಮ್ ಆಕ್ಟಿವಿಟಿ ಕ್ಲಾಸ್. ಹೋಮ್, ಈ ಪೇಜ್ ಏನಿದೆ ಅದು ಕ್ಲಾಸ್. ಇಲ್ಲಿ ನಾವ್ ಇಲ್ಲಿ ಏನೇನ್ ಬರ್ದಿರ್ತೀವಿ ಜಾವಾ ಕೋಡ್ ಅಲ್ಲ, ಇಲ್ಲಿ ಇದೆಯಲ್ಲ ನಿಮ್ದು ಇಂಟೆಂಟ್ ನ್ಯೂ ಇಂಟೆಂಟ್ ಮೇನ್ ಆಕ್ಟಿವಿಟಿ ಡಾಟ್ ದಿಸ್. ಇಂಟೆಂಟ್ ಅನ್ನೋದು ಇನ್ಬಿಲ್ಟ್ ಕಮಾಂಡ್. ಅದು ನಾನು ಈ ಇಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂತ ಇದೀನಿ. ಇಂಟೆಂಟ್ ಅನ್ನೋದಕ್ಕೆ ನನ್ಗೆ ಏನ್ ಕಮಾಂಡ್, ಏನ್ ಆಕ್ಟಿವಿಟಿ ಅಂದ್ರೆ ಯಾವ ಪೇಜ್ ಹೋಗ್ಬೇಕು ಅನ್ನೋದನ್ನ ಈ ಇಂಟೆಂಟ್ ನ ನಾನು ಕ್ರಿಯೇಟ್ ಮಾಡ್ಕೊಂತ ಇರೋದು. ಓಕೆನಾ? ಇಲ್ಲಿ ನಾನು ಟೋಸ್ಟಲ್ ಕೊಡ್ತಾ ಇದೀನಿ ಲಾಗಿನ್ ಸಕ್ಸಸ್ ಅನ್ನೋದನ್ನ. ಯಾಕೆಂದ್ರೆ ನಾನು ಪೇಜ್ ಚೇಂಜ್ ಆಗಿದ ತಕ್ಷಣ ನನ್ಗೇನ್ ಅರ್ಥ ಇದು ಕಾಣಿಸಲ್ವಲ್ಲ. ಏನಾಗುತ್ತೆ, ಇದು ಔಟ್ಪುಟ್ ಡಾಟ್ ಟೆಕ್ಸ್ಟ್ ನನಗೆ ಕಾಣಿಸೋದಿಲ್ಲ, ಪೇಜ್ ಚೇಂಜ್ ಆಗ್ಬಿಡುತ್ತೆ. ಸೊ ಟೋಸ್ಟಲ್ ಕೊಡ್ತಾ ಇದೀನಿ ಲಾಗಿನ್ ಸಕ್ಸಸ್ ಅಂತ. ಸಕ್ಸಸ್ ಆಗ್ಬಿಟ್ಟು ಇಂಟೆಂಟ್ ಅನ್ನೋ ಕಮಾಂಡ್ ಯೂಸ್ ಮಾಡಿ ನಾನು ಅದಕ್ಕೆ ಯಾವ ಪೇಜ್ ಹೋಗ್ಬೇಕು ಅಂತ ಕೊಟ್ಟಿದ್ದೀನಿ. ಇನ್ ಕೇಸ್ ಇವೆರಡು ಮಿಸ್ ಮ್ಯಾಚ್ ಆದ್ರೆ ಫೇಲ್ಡ್ ಅಂತ ಬರುತ್ತೆ. ಇದರಲ್ಲಿ ಸಕ್ಸಸ್ ಅಂತ ಬಂದ್ಬಿಟ್ಟು ನೆಕ್ಸ್ಟ್ ಪೇಜ್ ಹೋಗುತ್ತೆ. ಸೊ ಟೋಸ್ಟ್ ನನಗೆ ನೆಕ್ಸ್ಟ್ ಪೇಜ್ ಹೋಗ್ತಾ ಇದ್ರು ಆ ಟೋಸ್ಟ್ ಹಂಗೆ ವಿಸಿಬಲ್ ಇರುತ್ತೆ ನನಗೆ. ಹಂಗಾಗಿ ಅದನ್ನ ಕೊಡ್ತಾ ಇದೀವಿ. ಓಕೆ, ಇವಾಗ ರನ್ ಮಾಡೋಣ. ಓಕೆ, ಏನ್ ಯೂಸ್ ಮಾಡಿದ್ವಿ? ಅಡ್ಮಿನ್ ಪಾಸ್ವರ್ಡ್ 1 2 3 4. ಓಕೆ ಮಾಡಿ ಲಾಗಿನ್ ಒತ್ತಿದ ತಕ್ಷಣ ಲಾಗಿನ್ ಸಕ್ಸಸ್, ನೆಕ್ಸ್ಟ್ ಪೇಜ್ಗೆ ಜಂಪ್ ಆಯ್ತು. ವೆಲ್ಕಮ್ ಟು ಹೋಮ್ ಪೇಜ್ ಅಂತ ಬಂತು. ಓಕೆ, ಪೇಜ್ ಟು ಪೇಜ್ಗೆ ಲಿಂಕ್ ಮಾಡಕ್ಕೆ ಓಕೆ
ಈಗ ವಾಪಸ್ ಕೋಡ್ ಹೋಗೋಣ. ಓಕೆ, ಇಲ್ಲಿ ಹೋಮ್ ಪೇಜ್ ಹೋದ್ವಿ. ಹೋಮ್ ಪೇಜ್ ಹೋದ್ಮೇಲೆ ಓಕೆ 1 minute 44 seconds. ನೆಕ್ಸ್ಟ್ ಸೆಷನ್ ಅಲ್ಲಿ ಅಂದ್ರೆ ಇವಾಗಲೇ ಕಂಟಿನ್ಯೂ ಮಾಡ್ತೀವಲ್ಲ, ಆ ಸೆಷನ್ ಅಲ್ಲಿ ಅಲ್ಲಿಗೆ ಲಾಗಿನ್ ಆದವ್ರ ಹೆಸರು ಬರೋ ಹಂಗೆ, ಅಂದ್ರೆ ಇವಾಗ ಯಾರು ಲಾಗಿನ್ ಆಗಿದ್ದಾರೆ, ವೆಲ್ಕಮ್ ಟು ಹೋಮ್ ಪೇಜ್ ಅಂತ ಬಂತಲ್ಲ, ಅದ್ರ ಬದಲು ವೆಲ್ಕಮ್ ಟು ಯಾರು ಲಾಗಿನ್ ಆದ್ರಲ್ಲ ಅವ್ರ ಹೆಸರನ್ನ ತರ್ಸೋಣ. ಅಂದ್ರೆ ಆ ಪೇಜ್ ಇಂದ ಸುಮ್ಮನೆ ಈ ಪೇಜ್ ಬಂತು, ನೆಕ್ಸ್ಟ್ ಆ ಪೇಜ್ ಇಂದ ಸಮ್ ಕಂಟೆಂಟ್ ನ ತಗೊಂಡು ಇಲ್ಲಿಗೆ ಬರೋದು. ಸೊ ವ್ಯಾಲ್ಯೂನ ಆ ಪೇಜ್ ಅಲ್ಲಿರೋ ಒಂದು ವ್ಯಾಲ್ಯೂನ ತಗೊಂಡು ನೆಕ್ಸ್ಟ್ ಪೇಜ್ಗೆ ಬರುತ್ತೆ. ಆ ಆಕ್ಟಿವಿಟಿನ ಇವಾಗ ಮಾಡೋಣ. ಸ್ವಲ್ಪ ಬೇಗ ಕನೆಕ್ಟ್ ಆಗ್ರಿ ಎಲ್ರು. ಸ್ಟಾರ್ಟ್ ಮಾಡೋಣ.